ಮಿಡಲ್ ಕ್ಲಾಸ್ ಒಂದು ಪದದ ಹಿಂದೆ ಸಾವಿರ ಕನಸುಗಳಿವೆ, ಸಾವಿರ ತ್ಯಾಗಗಳಿವೆ ಮತ್ತು ಹೇಳಲಾಗದ ಸಾವಿರ ಸಮಸ್ಯೆಗಳಿವೆ. ಅದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಹುಟ್ಟಿರೋರಿಗೆ ಮಾತ್ರ ಗೊತ್ತಿರುತ್ತೆ. ಒಂದು ಹೊಸ ಬಟ್ಟೆ ಬೇಕು ಅನ್ಸಿದ್ರು ಮುಂದಿನ ತಿಂಗಳು ನೋಡೋಣ ಅನ್ನೋ ಮನಸ್ಸು. ಒಂದು ಚಿಕ್ಕ ಆಸೆ ಇದ್ರು ಮೊದ್ಲು ಮನೆ ಖರ್ಚು, ಇ.ಎಂ.ಐ, ಫೀಸು, ಲೋನ್, ಫ್ಯಾಮಿಲಿ. ನಮ್ಮ ಆಸೆಗಳು ಯಾವಾಗ್ಲೂ ಕೊನೆಯಲ್ಲೇ ಇರ್ತವೆ. ಅಪ್ಪ ತಮ್ಮ ಕನಸುಗಳನ್ನ ಬದಿಗಿಟ್ಟು ನಮ್ಮ ಕನಸಿಗಾಗಿ ಬದುಕ್ತಾರೆ. ಅಮ್ಮ ತಮ್ಮ ಇಷ್ಟಗಳನ್ನ ಮರೆತು ಕುಟುಂಬದ ಸಂತೋಷಕ್ಕಾಗಿ ಬದುಕ್ತಾರೆ. ಇನ್ನ ಮಿಡಲ್ ಕ್ಲಾಸ್ ಮಕ್ಕಳು ಚಿಕ್ಕವರಿಂದಲೂ ಒಂದ್ ಮಾತು ಕೇಳ್ತಾ ಬರ್ತಾರೆ. ನಾವಂತೂ ಓದಿಲ್ಲ, ನಮ್ಮ ಮಕ್ಳಾದ್ರೂ ಓದಿ ಚೆನ್ನಾಗಿರ್ಲಿ ಅನ್ನೋ ತಂದೆ ತಾಯಿಗಳ ಆಸೆ, ಕನಸು. ಓದಿದ್ಮೇಲೆ ಜಾಬ್ಗಾಗಿ ಅಲೆದಾಟ, ಸ್ಯಾಲ್ರಿಗಾಗಿ ಹೋರಾಟ, ರೆಸ್ಪೆಕ್ಟ್, ಡ್ರೀಮ್ಸ್ಗಾಗಿ ಪರದಾಟ. ಕೆಲವೊಮ್ಮೆ ನಮ್ಮ ಪಾಕೆಟ್ ಖಾಲಿ ಆಗಿರೋದ್ಕಿಂತ ನಮ್ಮ ಮನಸ್ಸು ಸೋತೋಗಿರೋದೇ ಹೆಚ್ಚು ನೋವು ಕೊಡುತ್ತೆ. ಅದ್ರಲ್ಲೂ ಈ ಸಮಾಜ ನೂರಾರು ಪ್ರಶ್ನೆ ಕೇಳಿ ನಮ್ಮ ನಮ್ಮ ಲೈಫ್ ಬಗ್ಗೆ ನಮ್ಗೆ ಇನ್ನ ಭಯ ಹುಟ್ಸುತ್ತೆ. ಏನ್ ಮಾಡ್ತಿದ್ಯಾ, ಎಲ್ಲಿದ್ಯಾ, ಏನ್ ಕೆಲ್ಸ ಮಾಡ್ತಿದ್ಯಾ, ಎಷ್ಟು ಸಂಬಳ, ವಯಸ್ಸಾಗ್ತಿದೆ, ಸೆಟಲ್ ಯಾವಾಗ ಆಗ್ತೀಯಾ, ಮದ್ವೆ ಯಾವಾಗ ಆಗ್ತೀಯಾ, ಈ ತರ ಸಾವಿರ ಪ್ರಶ್ನೆ ಕೇಳಿ ನಮ್ ಲೈಫ್ ಬಗ್ಗೆ ನಮ್ಗೆ ಇನ್ನ ಭಯ ಜಾಸ್ತಿ ಮಾಡಿಸ್ತಾರೆ. ಕೆಲವೊಮ್ಮೆ ನಮ್ಮ ಮನೆಯಲ್ಲಿರೋ ಸಮಸ್ಯೆಗಳು ಹಣದ ಕೊರತೆ ಅಷ್ಟೇ ಆಗಿರಲ್ಲ, ಒಬ್ರಿಗೆ ಇನ್ನೊಬ್ರು ಮಾಡೋ ತ್ಯಾಗ ಕೂಡ ಆಗಿರುತ್ತೆ. ಅಪ್ಪ ತಮ್ಮ ಕನಸುಗಳನ್ನ ಬಿಟ್ಟು ಮಕ್ಕಳ ಭವಿಷ್ಯಕ್ಕಾಗಿ ದುಡಿತಾರೆ. ಅಮ್ಮ ತಮ್ಮ ಸಂತೋಷ ಬಿಟ್ಟು ಮಕ್ಕಳ ಸಂತೋಷಕ್ಕಾಗಿ ಬದುಕ್ತಾರೆ. ಇನ್ನ ಮಕ್ಕಳು ತಮ್ಮ ಆಸೆಗಳನ್ನ ಮನ್ಸಲ್ಲೇ ಇಟ್ಕೊಂಡು ಮೊದ್ಲು ಮನೆ ಪರಿಸ್ಥಿತಿ ಸರಿಯಾಗ್ಲಿ ಅಂತ ಕಾಯ್ತಾರೆ. ಬಹುಶಃ ಈ ಕಥೆಯಲ್ಲಿ ನಿಮ್ಮ ಮನೆಯ ಒಂದು ಕ್ಷಣನೂ ಇರಬಹುದು, ಅಥವಾ ನಿಮ್ಮ ಅಪ್ಪ ಅಮ್ಮ ಇರಬಹುದು, ಅಥವಾ ನೀವೇ ಆಗಿರ್ಬೋದು. ಈ ವಿಡಿಯೋ ನೋಡಿದ್ಮೇಲೆ ಒಂದು ಕ್ಷಣ, ಒಂದು ನಿಮಿಷ ನಿಮ್ಮ ಅಪ್ಪ ಅಮ್ಮವರ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ. ನೀವು ಅವ್ರ ಕನಸು ಏನಿದೆ ಅದನ್ನ ನನ್ಸ್ ಮಾಡೋಕೆ ಟ್ರೈ ಮಾಡ್ತಿದ್ದೀರಾ? ಅವ್ರ ತ್ಯಾಗನ ವ್ಯರ್ಥ ಮಾಡದೆ ಅವ್ರ ಕನಸುಗಳನ್ನ ನನ್ಸ್ ಮಾಡ್ತೀರಾ? ಥಿಂಕ್ ಮಾಡಿ. ಇವತ್ತು ನೀವು ನಿಮ್ಮ ಕುಟುಂಬಕ್ಕಾಗಿ ಮಾಡೋ ಪ್ರಾಮಾಣಿಕ ಪ್ರಯತ್ನ ನಿಮ್ಮ ತಂದೆ ತಾಯಿಯ ಜೀವನದಲ್ಲಿ ಶಾಶ್ವತ ನಗು ತರ್ಬೋದು. ಅದೇ ನಿಮ್ಮ ಜೀವನದ ಅತಿ ದೊಡ್ಡ ಸಾಧನೆ. ಲಾಸ್ಟ್ ನನ್ನ ಒಂದು ಪರ್ಸನಲ್ ಒಪಿನಿಯನ್, ಮಿಡಲ್ ಕ್ಲಾಸ್ ಲೈಫ್ ಇಸ್ ನಾಟ್ ಈಸಿ.